ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಹನುಮ ಜಯಂತಿಯ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಕೂಡ ತುಂಬಾ ಕನ್ಫ್ಯೂಷನ್ ಇದೆ ಅಲ್ವಾ? 1ನೇ ತಾರೀಕ ಅಥವಾ 2ನೇ ತಾರೀಕ ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಇದೇ ಏಪ್ರಿಲ್ 2ನೇ ತಾರೀಕು 2026 ಗುರುವಾರ ಹನುಮ ಜಯಂತಿ, ಚೈತ್ರ ಹುಣ್ಣಿಮೆ ಅಥವಾ ದವನ ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತೆ. ಏಪ್ರಿಲ್ 1ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ 7 ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ 40 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಹನುಮ ಜಯಂತಿಯನ್ನ ಏಪ್ರಿಲ್ 2ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುವಂತ ದಿನ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಕಾರಣ ಸೂರ್ಯೋದಯ ಸಮಯದಲ್ಲಿ ಹನುಮಂತನ ಜನನ ಆಗಿರುತ್ತೆ. ಆ ಕಾರಣಕ್ಕಾಗಿ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ಇರುವಂಥ ದಿನ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. 2ನೇ ತಾರೀಕು ಸೂರ್ಯೋದಯದ ನಂತರ ಕೂಡ ಹುಣ್ಣಿಮೆ ತಿಥಿ ಇರುತ್ತೆ. ಈ ದಿನ ಬೆಳಗ್ಗೆ 6:20ಕ್ಕೆ ಸೂರ್ಯೋದಯ ಆಗುತ್ತೆ. ಹಾಗಾಗಿ ಸೂರ್ಯೋದಯ ನಂತರ ಕೂಡ ಹುಣ್ಣಿಮೆ ತಿಥಿ ಇರುತ್ತೆ. ಅಲ್ಲದೆ ಹಸ್ತ ನಕ್ಷತ್ರ ಕೂಡ ನಮಗೆ ಸೂರ್ಯೋದಯ ಸಮಯದಲ್ಲಿ ಇರಬೇಕು. ಏಪ್ರಿಲ್ 1ನೇ ತಾರೀಕು ಸಂಜೆ 4 ಗಂಟೆ 15 ನಿಮಿಷದಿಂದ ಏಪ್ರಿಲ್ 2ನೇ ತಾರೀಕು ಸಂಜೆ 5:30 ತನಕ ಇರುತ್ತೆ. ಹಾಗಾಗಿ ಹುಣ್ಣಿಮೆ ಮತ್ತು ಹಸ್ತ ನಕ್ಷತ್ರ ಎರಡೂ ಕೂಡ 2ನೇ ತಾರೀಕು ಸೂರ್ಯೋದಯ ಸಮಯದಲ್ಲಿ ಇರುತ್ತೆ. ಅಲ್ಲದೆ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ. ಇದು ಕೂಡ ಏಪ್ರಿಲ್ 1ನೇ ತಾರೀಕು ಸಂಜೆ 4:15ಕ್ಕೆ ಪ್ರಾರಂಭ ಆಗುತ್ತೆ. ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ 6:22ಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ಇನ್ನೇನು ಸೂರ್ಯೋದಯ ಪ್ರಾರಂಭ ಆಗ್ತಾ ಇದೆ ಅನ್ನುವಂಥ ಸಮಯದಲ್ಲಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಏಪ್ರಿಲ್ 2ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮ ಜಯಂತಿ ಪೂಜೆಯನ್ನು ಮಾಡೋದ್ರಿಂದ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಹುಣ್ಣಿಮೆಯಲ್ಲಿ ಹಸ್ತ ನಕ್ಷತ್ರದಲ್ಲಿ ನಾವು ಹನುಮನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೋದು. ನಿಮಗೆ ಇನ್ಯಾವುದೇ ಗೊಂದಲ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಪೂಜೆ ಸಮಯ ಕೂಡ ತಿಳಿಸ್ಕೊಡ್ತೀನಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಬೆಳಗ್ಗೆ 4 ಗಂಟೆಯಿಂದ ನೀವು 7:20 ತನಕ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ಮಾಡಬಹುದು. 12 ಗಂಟೆಯಿಂದ 12:40 ತನಕ ಮಾಡಬಹುದು. ಈ ಸಮಯದಲ್ಲೂ ಆಗಲಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಸಮಯ ಅಂದರೆ 5:30 ನಂತರ ನೀವು ಪೂಜೆ ಮಾಡ್ಕೋಬಹುದು. ಆದರೆ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ವೀವರ್ಸ್ ಒಬ್ಬರು ಕೇಳಿದರು, ಗುರುವಾರ 9 ಗಂಟೆಗೆ ಪೂಜೆ ಮಾಡಬಹುದಾ ಅಂತ. ಖಂಡಿತ ಮಾಡೋದಕ್ಕಾಗಲ್ಲ, ಯಾಕಂದರೆ ಗುಳಿಕ ಕಾಲ ಇರುತ್ತೆ 9ರಿಂದ 10ವರೆ. ಹಾಗಾಗಿ ನೀವು ಆದಷ್ಟು ಬೆಳಗ್ಗೆ 7:20 ಒಳಗಾಗಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪೂಜಾ ರೂಮ್ ಎಲ್ಲ ಯಾವತ್ತು ಕ್ಲೀನ್ ಮಾಡ್ಕೋಬಹುದು ಅಂತಂದರೆ, ನೀವು ಈಗಾಗಲೇ ಭಾನುವಾರ ಅಥವಾ ಸೋಮವಾರ ಕ್ಲೀನ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಅಥವಾ ಇನ್ನೂ ಯಾರಾದರೂ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಬುಧವಾರ ಬೆಳಗ್ಗೆ 7 ಗಂಟೆ ಒಳಗಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅಥವಾ ಬುಧವಾರ ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದಿಟ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ, ಫೋಟೋಗಳೆಲ್ಲ ಒರೆಸಿ, ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಬಿಟ್ಬಿಡಿ. ಆಮೇಲೆ ಬೇಕಾದರೆ ನೀವು ನಿಧಾನವಾಗಿ ಪೂಜಾ ಸಾಮಾನೆಲ್ಲ ತೊಳೆದು ಎಲ್ಲನೂ ಕೂಡ ಜೋಡಿಸ್ಕೋಬಹುದು. ಅವತ್ತು ಕೂಡ ಬೆಳಗ್ಗೆ 7 ಗಂಟೆ ಮೇಲೆ ಹುಣ್ಣಿಮೆ ಇರೋದ್ರಿಂದ ಅವತ್ತು ಸಂಜೆನೇ ನೀವು ಕಳಸ ಎಲ್ಲ ಇಟ್ಟು ಪೂಜೆ ಮಾಡಬಹುದು. ಯಾಕಂದರೆ ಅವತ್ತು ಹುಣ್ಣಿಮೆ ಇರೋದ್ರಿಂದ ದೀಪ ಹಚ್ಚದೆ ಹಾಗೆ ಬಿಡೋದಕ್ಕಾಗಲ್ಲ. ಹಾಗಾಗಿ 2 ದೀಪನ ಹಚ್ಬೋದು. ಕಳಸ ಇಟ್ಟು 2 ದೀಪ ಹಚ್ಬೋದು. ಇನ್ನು ಮರುದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮ ಜಯಂತಿ ಪೂಜೆ ಮಾಡೋದಕ್ಕೆ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಹಿಂದಿನ ದಿನವೇ ನೀವು ಈ ರೀತಿ ತಯಾರಿನ ಮಾಡ್ಕೋಬಹುದು. ತುಪ್ಪದ ಬತ್ತಿ, ಗೆಜ್ಜೆ ವಸ್ತ್ರ, ಅಕ್ಷತೆ, ಹಾಗೆ ಹೂಗಳು, ಎಲೆ, ಅಡಿಕೆ, ಬಾಳೆಹಣ್ಣು, ಇನ್ನು ನೈವೇದ್ಯಕ್ಕೆ ಕಡಲೆಕಾಯಿ, ಬೆಲ್ಲ ಮತ್ತು ಉದ್ದಿನ ವಡೆ, ಈ ಸೀಸನಲ್ಲಿ ಸಿಗುವಂಥ ಹಣ್ಣುಗಳು, ಮಾವಿನ ಹಣ್ಣು, ದ್ರಾಕ್ಷಿ, ಇಂಥ ಹಣ್ಣುಗಳು, ಹಾಗೆಯೇ ಲಡ್ಡು. ಆಂಜನೇಯ ಸ್ವಾಮಿಗೆ ಲಡ್ಡು ಅಂದರೆ ತುಂಬ ಇಷ್ಟ. ಹಾಗಾಗಿ ಲಡ್ಡು ನೀವು ಮನೆಯಲ್ಲಾದರೂ ಮಾಡಬಹುದು ಅಥವಾ ಅಂಗಡಿಯಿಂದನಾದರೂ ತಂದಿಡ್ಬೋದು. ಆದಷ್ಟು ಮನೆಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದು. ನಿಮ್ಮ ಕೈಯಾರ ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ ಭಗವಂತನಿಗೆ ಅರ್ಪಿಸೋದು ತುಂಬಾ ಒಳ್ಳೆಯದು. ಇದಿಷ್ಟು ಕೂಡ ನೈವೇದ್ಯಕ್ಕೆ ಏನೇನು ಮಾಡಬೇಕು ಅಂತ, ಇದರಲ್ಲಿ ಯಾವ್ದು ಬೇಕಾದರೂ ಮಾಡಬಹುದು, ಎಲ್ಲನೂ ಮಾಡಬೇಕು ಅಂತೇನಿಲ್ಲ. ಹಾಗೆ ಸೂತ್ಕಗಳಿರುವಂಥವ್ರು ನೀವು ಹಣ್ಣುಗಳನ್ನು ಮಾತ್ರ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಅಥವಾ ಕೆಲವ್ರಿಗೆ ಇದನ್ನೆಲ್ಲ ಮಾಡೋದಕ್ಕಾಗಲ್ಲ ಅನ್ನೋರು ಕೂಡ ಬಾಳೆಹಣ್ಣನ್ನು ಕೂಡ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬಹುದು. ಇನ್ನು ಪೂಜೆಗೆ ಹೂಗಳು ಅಂತ ಬಂದಾಗ ಮಲ್ಲಿಗೆ ಹೂವು ತುಂಬಾ ಶ್ರೇಷ್ಠ. ಅದರಲ್ಲೂ ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಹಾಗಾಗಿ ಮಲ್ಲಿಗೆ ಹೂವು, ಇನ್ನು ದೀಪಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಉಪಯೋಗಿಸಿ. ಆದಷ್ಟು ಮುಂಚಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ತಂದಿಟ್ಕೊಳ್ಳಿ, ತುಂಬ ಒಳ್ಳೆಯದು. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ.
ಸಣ್ಣ ಬಾಟ್ಲನ್ನೇ ತರಿಸ್ಕೊಳ್ಳಿ, ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಬೇಕಾದರೆ ನೀವು ಮಾಮೂಲಿ ದೀಪಕ್ಕೆ ಹಚ್ಚೋವಂಥ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಹಚ್ಬೋದು. ಅಥವಾ ನೀವೇನಾದರೂ ಬರೀ ಮಲ್ಲಿಗೆ ಎಣ್ಣೆಯಿಂದನೇ ದೀಪ ಹಚ್ತೀರಾ ಅಂದರೆ ಸಣ್ಣ ಸಣ್ಣ ತುಪ್ಪದ ಬತ್ತಿಗಳು ಅಥವಾ ಕಾಮಾಕ್ಷಿ ದೀಪಕ್ಕಾದ್ರೂ ಈ ಮಲ್ಲಿಗೆ ಎಣ್ಣೆನ ಹಾಕಿ ದೀಪ ಹಚ್ಚಿ, ತುಂಬ ಒಳ್ಳೆಯದು. ತುಂಬಾ ವಿಶೇಷ ಅಂದರೆ ಈ ದಿನ ಬೆಂಗಳೂರು ಕರಗ, ಇತಿಹಾಸ ಪ್ರಸಿದ್ಧವಾದಂಥ ಬೆಂಗಳೂರು ಕರಗ, ಮಲ್ಲಿಗೆ ಹೂವು ತುಂಬಾ ವಿಶೇಷ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕಳಸಕ್ಕೂ ಕೂಡ ಈ ದಿನ ಮಲ್ಲಿಗೆ ಹೂವನ್ನು ಹಾಕಿ ಪೂಜೆ ಮಾಡಿ. ಹನುಮ ಜಯಂತಿ ಆಚರಣೆ ಬಗ್ಗೆ, ಅದರ ಪೂರ್ವ ಸಿದ್ಧತೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮಗೆ ಯಾವುದೇ ಗೊಂದಲ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಕೆಲವು ದೇವಸ್ಥಾನಗಳ ಅರ್ಚಕರನ್ನು ವಿಚಾರಿಸಿನೇ ಈ ಮಾಹಿತಿಯನ್ನು ಕೊಡ್ತಾ ಇರೋದು. ಯಾಕಂದರೆ ಕೆಲವರೆಲ್ಲ 1ನೇ ತಾರೀಕು ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಉತ್ತರ ಭಾರತದ ಕೆಲವು ಕಡೆ 2ನೇ ತಾರೀಕೇ ಆಂಜನೇಯ ಸ್ವಾಮಿಯ ಉತ್ಸವಗಳು ಕೂಡ ನಡೀತಾ ಇದೆ. ಹಂಪಿ ವಿರೂಪಾಕ್ಷನ ರಥೋತ್ಸವ ಕೂಡ ಈ ದಿನವೇ ನಡೀತಾ ಇದೆ, ದವನ ಹುಣ್ಣಿಮೆ ದಿನ. ಈ ಎಲ್ಲ ವಿಚಾರಗಳಿಂದ ನಾನು ನಿಮಗೆ 2ನೇ ತಾರೀಕು ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗಿನ್ನೂ ಹೆಚ್ಚಿನ ಡೌಟ್ ಏನಾದರೂ ಇದ್ದರೆ ನಿಮ್ಮ ಮನೆ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಲ್ಲಿ ಇನ್ನೊಂದು ಸಲ ವಿಚಾರಿಸಿ. ಇನ್ನು ಆ ದಿನ ಮಾಡುವಂಥ ಪೂಜಾ ವಿಧಾನದ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?